ಹಾಯ್, ನನ್ನ ಹೆಸರು ಅಂದ್ರೆ ನೋಡ್ತಾರೆ ಸ್ಕೈಟ್ಯಾಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪೋಕೋ X7 ಈ ಬೆಲೆಗೆ ಇದು ವರ್ತ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ ಓಪನ್ ಮಾಡಿದ ತಕ್ಷಣನೇ ಫೋನ್ಗೆ ಬೇಕಾಗಿರೋ ಬ್ಯಾಕ್ ಕೇಸ್ ಕೊಟ್ಟಿರ್ತಾರೆ. ಆ್ಯಂಡ್ ಅದರ ಕೆಳಗಡೆ ನಮಗೆ ಪೋಕೋ X7 ಫೋನ್ ಇರುತ್ತೆ. ಆ್ಯಂಡ್ ನಮಗೆ ಬಾಕ್ಸ್ನಲ್ಲೇ ಚಾರ್ಜರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ 45 ವಾಟ್ಸು. ಆ್ಯಂಡ್ ಅದ್ರ ಜೊತೆ ಕೇಬಲ್ ಕೂಡ ನಮಗೆ ಬಾಕ್ಸ್ನಲ್ಲೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಫೋನ್ನ 20,000ಕ್ಕೆ ಲಾಂಚ್ ಮಾಡಿದ್ದಾರೆ. ಸೊ ಈ 20,000ಕ್ಕೆ ಈ ಫೋನ್ ವರ್ತ್ ಇದೆಯಾ, ಇದರಲ್ಲಿರೋ ಪ್ರೋಸ್ ಮತ್ತು ಕಾನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಈ ಫೋನಲ್ಲಿ ಮೇಯ್ನ್ ಆಗಿ ಪ್ರೊಸೆಸರ್ ನೋಡೋದಾದ್ರೆ 7300 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದೇ ಬೆಲೆಯಲ್ಲಿ CMF 1 ಮತ್ತು ರಿಯಲ್ಮಿ ನಾರ್ಜೋ ಟರ್ಬೋನಲ್ಲೂ ಕೂಡ ಇದೇ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಆ ಎರಡು ಫೋನ್ನಲ್ಲೂ ನಿಮಗೆ BGMI 90 FPS ಅಲ್ಲಿ ಸಪೋರ್ಟ್ ಆಗುತ್ತೆ. ಬಟ್ ಈ ಪೋಕೋ X7 ಫೋನಲ್ಲಿ ಮಾತ್ರ ನಿಮಗೆ BGMI 60 FPS ಅಲ್ಲಿ ಮಾತ್ರ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಇದೇ 20,000ದಲ್ಲಿ OnePlus Nord CE4 ಇರುತ್ತೆ, Moto Edge 50 ಫ್ಯೂಷನ್ ಸಿಗುತ್ತೆ, ನಥಿಂಗ್ ಫೋನ್ 2A ಇದೆ. ಈ ಫೋನ್ಗಳಲ್ಲಿ ಈ ಪೋಕೋ X7 ಕಂಪೇರ್ ಮಾಡಿದ್ರೆ ಈ ಫೋನ್ಗಳಲ್ಲಿ ಬೆಟರ್ ಪ್ರೊಸೆಸರ್ನ ತಂದಿದ್ದಾರೆ. ಈ ಪೋಕೋ X7 ಅಲ್ಲಿ ಯಾವುದಾದ್ರೆ ಪ್ರೊಸೆಸರ್ ಯೂಸ್ ಮಾಡಿದಾರೋ ಈ ಪ್ರೊಸೆಸರ್ನ 15,000ದಲ್ಲಿ ತಂದಿರೋ ಫೋನ್ಗಳಲ್ಲೇ ಯೂಸ್ ಮಾಡಿದ್ದಾರೆ. ಈ ಬೆಲೆಗೆ ಈ ಪೋಕೋ X7 ಅಲ್ಲಿ ಬೆಟರ್ ಪ್ರೊಸೆಸರ್ ತರ್ಬೋದಿತ್ತು ಅಂಡ್ ಇನ್ನೂ ಬೆಟರ್ ಆಗಿ ಆಪ್ಟಿಮೈಸ್ ಮಾಡ್ಬೋದಿತ್ತು. ಪೋಕೋ X7 ಪ್ರೋನಲ್ಲೂ ಕೂಡ ನಿಮಗೆ ಗೇಮಿಂಗು 60 FPS ಅಲ್ಲಿ ಮಾತ್ರ ಸಪೋರ್ಟ್ ಆಗುತ್ತೆ. ಈ ಫೋನಲ್ಲೂ ಕೂಡ ನಿಮಗೆ 60 FPS ಅಲ್ಲಿ ಮಾತ್ರ ಸಪೋರ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಫ್ರೇಮ್ ಡ್ರಾಪ್ಸು ಮತ್ತು ಲ್ಯಾಗ್ಸ್ನ ನೀವು ಈಸಿಯಾಗಿ ನೋಟಿಸ್ ಮಾಡ್ಬೋದು. ಆವಾಗವಾಗ ಗೇಮ್ ಮಾಡೋಕ್ಕೆ ತಗೊತೀನಿ ಅಂದರೆ ಓಕೆ, ಬಟ್ ನಿಮಗೆ ಗೇಮ್ ಆಡೋಕ್ಕೆ ಈ ಫೋನ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ತಗೋಬೇಡಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟು ಡಿಸ್ಪ್ಲೇ ನೋಡೋದಾದ್ರೆ ಈ ಫೋನಲ್ಲಿ 1.5K ರೆಸೊಲ್ಯೂಷನ್ ಇರುತ್ತೆ, 120 Hz ರಿಫ್ರೆಶ್ ರೇಟ್ ಇರುತ್ತೆ, HDR10+ ಸಪೋರ್ಟ್ ಇರುತ್ತೆ. ಆ್ಯಂಡ್ ಇದು 6.67 ಇಂಚು ಆಮ್ಲೆಟ್ ಕರ್ವ್ ಡಿಸ್ಪ್ಲೇ ನೊಂದಿಗೆ ಬರುತ್ತೆ. ಪೋಕೋ X7 ಪ್ರೋಗಿಂತ ಡಿಸ್ಪ್ಲೇ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಡಾಲ್ಬಿ ವಿಷನ್ ಇರುತ್ತೆ, ಡಾಲ್ಬಿ ಅಟ್ಮಾಸ್ ಕೂಡ ಇರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ, ಫಾಸ್ಟ್ ಆಗಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಆ್ಯಂಡ್ ಔಟ್ಡೋರ್ನಲ್ಲಾಗಲಿ ಇಂಡೋರ್ನಲ್ಲಾಗಲಿ ಬ್ರೈಟ್ನೆಸ್ ಅಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ. ನೀವು ಹೊರಗಡೆ ಫೋನ್ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಡಿಸ್ಪ್ಲೇ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಡಿಸ್ಪ್ಲೇ ನಲ್ಲಿ ಯಾವ ಪ್ರಾಬ್ಲಮ್ಸ್ ಯಾವ ಇಶ್ಯೂಸ್ ಇಲ್ಲ, ಡಿಸ್ಪ್ಲೇ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಇರುತ್ತೆ, ಡಾಲ್ಬಿ ಅಟ್ಮಾಸ್ ಇರುತ್ತೆ, 3.5mm ಆಡಿಯೋ ಜಾಕ್ ಇರಲ್ಲ. ಸೌಂಡ್ ಕ್ವಾಲಿಟಿನಲ್ಲಿ ಯಾವ ಇಶ್ಯೂಸ್ ಇಲ್ಲ, ಸೌಂಡ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಕ್ಯಾಮ್ರಾ ನೋಡೋದಾದ್ರೆ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇರುತ್ತೆ, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, 2 ಮೆಗಾಪಿಕ್ಸೆಲ್ ಮ್ಯಾಕ್ರೋ ಡೆಪ್ತ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಆ 2 ಮೆಗಾಪಿಕ್ಸೆಲ್ ಮೈಕ್ರೋ ಕ್ಯಾಮ್ರಾನ ಏನ್ ಕೊಟ್ಟಿದ್ದಾರೆ ಅದನ್ನ ಕೊಡದೆ ಇದ್ದಿದ್ರು ಚೆನ್ನಾಗೇ ಇರೋದು. ಅಂಡ್ ಫ್ರಂಟ್ ಕ್ಯಾಮ್ರಾ 20 ಮೆಗಾಪಿಕ್ಸೆಲ್ ನ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ತೆಗೆದಿರೋ ಫೋಟೋಸ್ ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಫೋಟೋಸ್ ಯಾವ ರೀತಿ ಬಂದಿದೆ ಅಂತ. ನಿಮಗೆ ಲೋ ಲೈಟ್ ಅಲ್ಲಿ ಏನಾದ್ರು ಫೋಟೋಸ್ ತೆಗಿತೀರಾ ಅಂತಂದ್ರೆ ನಿಮಗೆ ನಾಯ್ಸ್ ಸ್ವಲ್ಪ ಇರುತ್ತೆ. ಔಟ್ಡೋರ್ ಅಲ್ಲಿ ಏನಾದ್ರು ತೆಗ್ದಿರಾ ಅಂತಂದ್ರೆ ನಿಮಗೆ ಸ್ವಲ್ಪ ಒಂದು ಲೆವೆಲ್ಗೆ ಓಕೆ. ಅಂಡ್ ಕ್ಲಿಕ್ ಮಾಡಿರೋ ಫೋಟೋಸ್ನ ನೀವು ಝೂಮ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಡೀಟೇಲ್ಸ್ ಹೇಳ್ಕೊಳ್ಳೋ ಅಂತದ್ದೆಲ್ಲ ಏನಿಲ್ಲ, ಒಂದು ಲೆವೆಲ್ಗೆ ಫೋಟೋಸ್ ತೆಗೆಯುತ್ತೆ. ಇನ್ನು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ತೆಗೆದಿರೋ ಫೋಟೋಸ್ನ ನೀವು ನೋಡ್ಬೋದು. ಸಾಫ್ಟ್ ಆಗಿ ಬರುತ್ತೆ ಫೋಟೋಸ್ ಎಲ್ಲ. ಝೂಮ್ ಮಾಡಿದೀರಾ ಅಂತಂದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಏನು ಕಾಣಿಸಲ್ಲ. ಇನ್ನು ಇವ್ರು ಕೊಟ್ಟಿರೋ 2 ಮೆಗಾಪಿಕ್ಸೆಲ್ ಮೈಕ್ರೋ ಕ್ಯಾಮ್ರಾ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಅದು ವೇಸ್ಟ್. ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗೇ ಇರೋದು. ಫ್ರಂಟ್ ಕ್ಯಾಮ್ರಾಯಿಂದ ತೆಗೆದಿರೋ ಫೋಟೋಸ್ನ ನೀವು ನೋಡ್ಬೋದು. ಪೋಕೋ X7 ಪ್ರೋಗಿಂತ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾಯಿಂದ ತೆಗೆದಿರೋ ಫೋಟೋಸ್. ಬ್ಯಾಕ್ ಸೈಡ್ ಮೇನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ನ ಯೂಸ್ ಮಾಡಿಕೊಂಡು 4K 30 FPS ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿರುತ್ತೆ, ಬಟ್ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿರಲ್ಲ. ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು 1080p 30 FPS ಅಲ್ಲಿ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಅಂಡ್ ಫ್ರಂಟ್ ಕ್ಯಾಮ್ರಾ ಇಂದನೂ ಕೂಡ ನೀವು 1080p 30 FPS ಅಲ್ಲಿ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಈ ಫೋನ್ ನಲ್ಲಿ ಕೊಟ್ಟಿರೋ ಮೇನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ನ ಯೂಸ್ ಮಾಡ್ಕೊಂಡು ನೀವು ವಿಡಿಯೋ ಅಥವಾ ಫೋಟೋಸ್ ತೆಗೆದಿರಾ ಅಂತಂದ್ರೆ ಒಂದು ಲೆವೆಲ್ ಚೆನ್ನಾಗಿ ಬರುತ್ತೆ ಹೊತ್ತು ಅಲ್ಟ್ರಾ ವೈಡ್ ಆಂಗಲ್ ಆಗಲಿ ಫ್ರಂಟ್ ಕ್ಯಾಮ್ರಾ ಆಗಲಿ ಇವೆಲ್ಲ ನಿಮ್ಗೆ ನಾವು ಅಷ್ಟೊಂದು ಚೆನ್ನಾಗಿರಲ್ಲ. ಓವರ್ ಆಲ್ ಈ ಕ್ಯಾಮ್ರಾ ಪರವಾಗಿ ಹೇಳ್ಬೇಕು ಅಂತ ಅಂದ್ರೆ ಇನ್ನೂ ಸ್ವಲ್ಪ ಬೆಟರ್ ಆಗಿ ಇಂಪ್ರೂವ್ ಮಾಡಬಹುದಿತ್ತು. ನೆಕ್ಸ್ಟ್ ಬ್ಯಾಟ್ರಿ ನೋಡೋದಾದ್ರೆ 6500 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಬಾಕ್ಸ್ ನಲ್ಲಿ 45 ವಾಟ್ಸ್ ಚಾರ್ಜರ್ ನ ಕೊಡ್ತಾ ಇದ್ದಾರೆ. ಇನ್ನು ಇದು ಫುಲ್ ಚಾರ್ಜರ್ಗೆ 1 ಅವರ್ ತಗೊಳುತ್ತೆ. ಒಂದೇ ದಿನ ನಿಮಗೆ ಈಸಿಯಾಗಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಬಟ್ ಲಾಸ್ಟ್ ಇಯರ್ ಲಾಂಚ್ ಮಾಡಿರೋ ಪೋಕೋ X6 ನಲ್ಲಿ ಬಾಕ್ಸ್ ನಲ್ಲಿ 67 ವಾಟ್ಸ್ ನ ಕೊಡ್ತಾ ಇದ್ರೆ, ಇವತ್ತು ತಂದಿರೋ ಪೋಕೋ X7 ನಲ್ಲಿ 45 ವಾಟ್ಸ್ ನ ತಂದಿದ್ದಾರೆ. ಯಾರಾದ್ರೂ ನೆಕ್ಸ್ಟ್ ಜನರೇಷನ್ ಕೊಡೋ ಫೋನ್ಗಳಲ್ಲಿ ಅಪ್ಗ್ರೇಡ್ ಮಾಡಿದ್ರೆ ಇವರು ಇದರಲ್ಲಿ ಡೌನ್ ಗ್ರೇಡ್ ಮಾಡಿದ್ದಾರೆ. ಇದು ಒಂದು ಮೈನಸ್ ಪಾಯಿಂಟ್. ನೆಕ್ಸ್ಟ್ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ನೋಡೋದಾದ್ರೆ ಇದು ಫ್ರೇಮ್ ಫುಲ್ ಪಾಲಿಕಾರ್ಬನೇಟ್ ಒಂದಿಗೆ ಬರುತ್ತೆ.
ಬ್ಯಾಕ್ ಸೈಡ್ ವೇಗನ್ ಲೆದರ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಬೇರೆ ವೇರಿಯಂಟ್ ಕೂಡ ಇರುತ್ತೆ, ಅದು ನಿಮಗೆ ಪ್ಲಾಸ್ಟಿಕ್ ನೊಂದಿಗೆ ಬರುತ್ತೆ. ಫ್ರಂಟ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ನ ಯೂಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ IP68 ಮತ್ತು 69 ರೇಟಿಂಗ್ ಕೂಡ ಇರುತ್ತೆ. ಈ ಫೋನ್ ಕೈಯಲ್ಲಿ ಇಟ್ಕೊಂಡಾಗ ಪ್ರೀಮಿಯಂ ಫೋನು ನಮ್ಮ ಕೈಯಲ್ಲಿದೆ ಅಂತಾನೆ ಫೀಲ್ ಆಗುತ್ತೆ. ಅಂಡ್ ಗ್ರಿಪ್ಪು ಕೂಡ ತುಂಬಾನೇ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ನಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ OS ನೋಡೋದಾದ್ರೆ ಹೈಪರ್ OS Android 14 ನೊಂದಿಗೆ ಬರುತ್ತೆ. ಆಲ್ಮೋಸ್ಟ್ ಈ ನಡುವೆ ಏನ್ ಫೋನ್ ಗಳು ಲಾಂಚ್ ಆಗ್ತಿದಾವೆ ಆ ಫೋನ್ ಗಳೆಲ್ಲ Android 15 ತರ್ತಾ ಇದ್ರೆ, ಇವ್ರು ಮಾತ್ರ Android 14 ನ ತಂದಿದ್ದಾರೆ. ಅಂಡ್ ರಿಯಾಲಿಟಿಯಲ್ಲಿ ಈ ಫೋನ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಅಂದ್ರೆ, ಫೋನ್ ತುಂಬಾ ಕಸಾನೆ ತುಂಬ್ಕೊಂಡ್ ಕೊಟ್ಟಿರ್ತಾರೆ. ಇರೋ ಬರೋ ಆಪ್ಸ್ ಗಳೆಲ್ಲ ಈ ಫೋನ್ ನಲ್ಲಿ ನಿಮ್ಗೆ ಪ್ರೀ ಇನ್ಸ್ಟಾಲ್ ಮಾಡ್ಕೊಟ್ಟಿರ್ತಾರೆ. ನಿಮ್ ಬೇಡ ಅಂತಂದ್ರೆ ಅದನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಕೆಲವೊಂದು ಆಪ್ಸ್ ಗಳನ್ನ ನೀವು ಅನ್ಇನ್ಸ್ಟಾಲ್ ಮಾಡಕ್ಕಾಗಲ್ಲ, ಆಗ ಅದನ್ನ ಡಿಸೇಬಲ್ ಮಾಡ್ಬೋದು ಅಥವಾ ನೋಟಿಫಿಕೇಶನ್ ಆಫ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇವರು ಎಲ್ಲಾ ಆಪ್ಸ್ ಗಳನ್ನ ಪ್ರೀ ಇನ್ಸ್ಟಾಲ್ ಮಾಡಿರೋದ್ರಿಂದ ಯೂಸರ್ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ. ಫೈನಲ್ ಆಗಿ ಈ ಫೋನ್ 20,000ಕ್ಕೆ ಬೈ ಮಾಡ್ಬೋದಾ ಅಂತಂದ್ರೆ, ಪ್ರೋಸು ಮತ್ತು ಕಾನ್ಸು ಮತ್ತೊಂದ್ಸರಿ ರೀಕ್ಯಾಪ್ ಮಾಡೋಣ. ಪ್ರೋಸ್ ನೋಡೋದಾದ್ರೆ ಡಿಸ್ಪ್ಲೇ ಚೆನ್ನಾಗಿರುತ್ತೆ, ಸ್ಪೀಕರ್ ಚೆನ್ನಾಗಿರುತ್ತೆ, ಬ್ಯಾಟ್ರಿ ಚೆನ್ನಾಗಿರುತ್ತೆ, ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ಗ್ರಿಪ್ ಆಗಲಿ ಯೂಸ್ ಮಾಡೋಕ್ಕೆ ಕೈಯಲ್ಲಿ ಇಟ್ಕೊಂಡಾಗ ಪ್ರೀಮಿಯಂ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಈ ಫೋನ್ ಈ ಬೆಲೆಯಲ್ಲಿ IP68 ಮತ್ತು 69 ವಾಟರ್ ರೆಸಿಸ್ಟೆಂಟ್ನ ಮತ್ತು ಡೆಸೆಷನ್ನ ಕೊಡ್ತಾ ಇದ್ದಾರೆ. ಕಾನ್ಸ್ ನೋಡೋದಾದ್ರೆ ನಿಮಗೆ ಕ್ಯಾಮ್ರಾ ಚೆನ್ನಾಗಿರಲ್ಲ. ಪ್ರೊಸೆಸರ್ ಮೇನ್ ಆಗಿ ಈ ಬೆಲೆಯಲ್ಲಿ ಇವರು 7S Gen 3 ಕೊಡ್ಬೋದಿತ್ತು, ಅಟ್ಲೀಸ್ಟ್ ಅದಾದ್ರೂ ಕೊಡ್ಬೋದಿತ್ತು, ಅದನ್ನು ಕೊಟ್ಟಿಲ್ಲ. ಅಂಡ್ OS ಆಪ್ಟಿಮೈಸೇಷನ್ ಕೂಡ ನಿಮ್ಗೆ ಚೆನ್ನಾಗಿರಲ್ಲ. ಅಂಡ್ ಅವಾಗ್ಲೇ ಹೇಳ್ದಂಗೆ ಇದರಲ್ಲಿ Android 14 ಕೊಡ್ತಾ ಇದ್ದಾರೆ. ಇದೇ ಬೆಲೆಯಲ್ಲಿ ಇದಕ್ಕಿಂತ ಬೆಟರ್ ಫೋನ್ಸ್ ಅಂತಂದ್ರೆ OnePlus Nord CE4 ಇದೆ, Moto H50 Fusion ಇದೆ, Nothing Phone 2a ಇದೆ. ಈ 3 ಫೋನ್ ಕೂಡ ಪೋಕೋ X7 ಗಿಂತ ಈ ಬೆಲೆಯಲ್ಲಿ ಬೆಟರ್ ಫೋನ್ ಆಗಿರುತ್ತೆ. ಈ ಪೋಕೋ X7 ನ ಅಟ್ಲೀಸ್ಟ್ ಇವರು 15-16 ಸಾವಿರದಲ್ಲಿ ಲಾಂಚ್ ಮಾಡಬಹುದಿತ್ತು, ಅಥವಾ 20,000ದಲ್ಲಿ ಲಾಂಚ್ ಮಾಡಿದ್ರು ಕೂಡ ಇನ್ನೂ ಸ್ವಲ್ಪ ಬೆಟರ್ ಆಗಿರೋ ಪ್ರೊಸೆಸರ್ ನ ಕೊಡಬಹುದಿತ್ತು. ನಿಮ್ಗೆ MI ಬ್ರ್ಯಾಂಡ್ ಇಂದ ಬೇಕು ಅಂತ ಅಂದ್ರೆ ಮಾತ್ರನೇ ಈ ಫೋನ್ ನ ಕನ್ಸಿಡರ್ ಮಾಡಿ. ಅದರ್ವೈಸ್ ನಿಮ್ಗೆ ಸೇಲ್ಗಳಲ್ಲಿ ಈ ಇಯರ್ ಅಲ್ಲಿ ಬರೋ ದಸರಾ ಸೇಲ್ ಅಲ್ಲಿ 100% ಇದು ನಿಮಗೆ 15,000-16,000ಕ್ಕೆ ಬರುತ್ತೆ. ಆ ಬೆಲೆಯಲ್ಲಿ ಈ ಫೋನ್ನ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು. ಸದ್ಯಕ್ಕೆ ಈ ಫೋನ್ನ ಗೇಮಿಂಗ್ಗೋಸ್ಕರ ಆಗಲಿ, ನೀವು ನಾರ್ಮಲ್ ಯೂಸ್ ಮಾಡ್ತೀರಾ ಅಂತಂದರೆ ಜಾಸ್ತಿ ಫೋಟೋಸು ಅವೆಲ್ಲ ಏನಿಲ್ಲ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬೇಕು, ಡಿಸ್ಪ್ಲೇ ಚೆನ್ನಾಗಿರಬೇಕು, ಗ್ರಿಪ್ಪು ಯೂಸ್ ಮಾಡೋಕ್ಕೆ ಡಿಸೈನ್ ಚೆನ್ನಾಗಿರಬೇಕು ಅಂತಂದರೆ ನೀವು ಬೈ ಮಾಡ್ಬೋದು. ಅದು ಕೂಡ 15,000-16 ಸಾವಿರಕ್ಕೆ ಬಂದರೆ ಮಾತ್ರನೇ. ಇಲ್ಲ ಅಂತಂದರೆ ಸದ್ಯಕ್ಕೆ ಈ ಫೋನ್ನ ಬೈ ಮಾಡೋಕ್ಕೆ ಹೋಗ್ಬಿಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.